ನಿಮಗೂ ನಾನು ಆಹ್ವಾನ ಮಾಡ್ತೀನಿ. ಯಾರು ಬೇಕಾದ್ರೂ ಬಂದು ನಮ್ಮ ಅಭಿಮಾನಿಗಳು, ಬೆಂಬಲ ಕೊಡೋರು, ಸ್ವಾಭಿಮಾನಿಗಳು, ಹಿತೈಷಿಗಳು, ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ರೆಡಿ ಮಾಡ್ಬೇಕಲ್ಲಪ್ಪ, ಏನಾದ್ರು ಒಂದು ಉದ್ದೇಶ ನಮಗೂ ಇರ್ತದಲ್ಲ. ಈಗ ನಿಮ್ಗೆ ಒಂದು ವೇದಿಕೆಗಳು ರೆಡಿ ಆಗ್ಬೇಕಲ್ಲ. ಎಲೆಕ್ಷನ್ಸ್ ಬರೋದ್ ನಿಜ, ಅದ್ರಲ್ಲಿ ನಾವೇನು ನಿಲ್ಸಕ್ಕಾಗಲ್ಲ ಎಲೆಕ್ಷನ್ ನ. ಈಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ. ಕ್ಯಾಬಿನೆಟ್ ಅಲ್ಲೂ ಮೊನ್ನೆ ನಾನು ಇರ್ಲಿಲ್ಲ, ಇವರೆಲ್ಲ ಫೆಬ್ರವರಿಗೆ ಮಾಡ್ಬೇಕು ಅಂತ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ತೀರ್ಮಾನಕ್ಕೆ ಬಂದಿದೆ. ಅದೆಲ್ಲ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಲ್ ರೋಲ್ಸ್ ರೆಡಿ ಆಗ್ತಾ ಇದೆ. ಅದೆಲ್ಲ ಮಾಡ್ಬೇಕಾಗ್ತದೆ. ಎಲ್ಲಾ ಕಡೆನೂ ಒಂದ್ ರೌಂಡ್ ಹೋಗ್ತಾ ಇರ್ಬೇಕಪ್ಪ. ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕು. ಈಗ ನೆಕ್ಸ್ಟ್ ಪಾಯಿಂಟ್, ಈಗ ಬೆಳಗಾಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಮಹಾತ್ಮ ಗಾಂಧೀಜಿ ಅವ್ರದ್ದು. ಇದು ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನಾನೆಲ್ಲ ಮೀಟಿಂಗ್ ಮಾಡಿದ್ದೀನಿ, ಅದ್ರದ್ದೆಲ್ಲ ಡೀಟೇಲ್ ಆಗಿ ನಾಳೆ ಮೀಟಿಂಗ್ ಇದೆ ಸಾಯಂಕಾಲ. ಅದಾದ್ಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ನಾನ್ ಚೀಫ್ ಮಿನಿಸ್ಟರ್ ಅಲ್ಲ, ನಾನ್ ಡೆಪ್ಟಿ ಸಿಎಂ, ಬಟ್ ಪಾರ್ಟಿ ಪ್ರೆಸಿಡೆಂಟ್. ಇನ್ನ ಸದ್ಯಕ್ಕೆ ಚರ್ಚೆ ಇಲ್ಲ, ಅವಶ್ಯಕತೆನೂ ಇಲ್ಲ. ಅಸೆಂಬ್ಲಿ ಇದೆ, ಅಸೆಂಬ್ಲಿ ಮುಗಿಬೇಕು. ಯಾವ್ದು ವೇಕೆನ್ಸಿ ಇಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ. ಅದಕ್ಕೆ ಈಗಲ್ಲ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಯಾವ ಸ್ಥಾನನೂ ಖಾಲಿ ಇಲ್ಲ, ಯಾವ ಸ್ಥಾನನೂ ಖಾಲಿ ಇಲ್ಲ. ಪಾರ್ಟಿ ಪ್ರೆಸಿಡೆಂಟ್ ನಾನೇನಿಲ್ಲ, ಅವರು ಒಂದು ದೊಡ್ಡ ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ನಾನೇನ್ ಹೇಳ್ಬೇಕಾಗಿಲ್ಲ. ಯಾರ ಮಂತ್ರಿ ಎಲ್ಲೋದ್ರು, ಎಲ್ ಬಿಟ್ರು, ಏನು ಎತ್ತ, ಕಾಂಗ್ರೆಸ್ ಆಫೀಸ್ ಹೋದ್ರ, ಕಾಂಗ್ರೆಸ್ ಆಫೀಸ್ ಕಟ್ಟಿದ್ರ, ಜನನ್ ಮೀಟ್ ಮಾಡಿದ್ರ, ಅವ್ರ ಕಾರ್ಯಕ್ರಮ ಏನ್ ಮಾಡ್ತಾರೆ ಅದು ಅವ್ರದ್ದು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ನನ್ಗೆ ಗೊತ್ತಿದ್ವಿ ಭಾಷೆಯಲ್ಲಿ ಹೇಳಿದೀನಿ, ನೀನ್ ಏನ್ ಬೇಕಾದ್ರೂ ಬರ್ಕೊ.